ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಆಮ್ಲ ಕ್ಯಾಂಡಿ ಅಂದ್ರೆ ನಲ್ಲಿಕಾಯ್ದು ಕ್ಯಾಂಡಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಲ್ಲಿಕಾಯಿನ ಬೇಯಿಸಿ ಬೀಜ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಬೆಲ್ಲ ಇದಕ್ಕೆ ತುಂಬಾ ಜಾಸ್ತಿ ಬೇಕು. ಆಮೇಲೆ ಇದು ಚೆನ್ನಾಗಿ ಅದನ್ನ ಮಿಕ್ಸಿ ಮಾಡ್ಕೋಬೇಕು. ಈ ತರ ಚೆನ್ನಾಗಿ ಪೇಸ್ಟ್ ಆಗ್ಬೇಕು. ಒಂಥರ ಬಾಣ್ಲಿಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ನೀರಿರುತ್ತೆ ಸ್ವಲ್ಪ, ಅದು ಆವಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಿದ್ದಂಗೆ ಬೆಲ್ಲ ಹಾಕಬೇಕು. ಬೆಲ್ಲ ಮಾತ್ರ ಜಾಸ್ತಿ ಹಾಕ್ಲೇಬೇಕು, ಇಲ್ಲಾಂದ್ರೆ ಉಗ್ರು ಉಗ್ರು ಅನ್ಸತ್ತೆ. ನಾ ಇಷ್ಟು ಬೆಲ್ಲ ಹಾಕಿದ್ದೀನಿ, ಸಾಕಾಗಿಲ್ಲ. ಆಮೇಲೆ ಮತ್ತೆ ಸ್ವಲ್ಪ ಹಾಕಿದ್ದೀನಿ ಬೆಲ್ಲನ. ಇದು ಹಂಗೆ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಹೀಗೆ ತಿರುಗಿಸ್ತಾನೆ ಇರಬೇಕು. ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಈಗ ಸ್ವಲ್ಪ ಆಮ್ಚೂರ್ ಪೌಡರ್ನು ಹಾಕ್ಬೋದು. ಆಮ್ಚೂರ್ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಹುಳಿ ಹುಳಿ ಸಿಹಿ ಇರತ್ತೆ, ಚೆನ್ನಾಗಿ ಅನ್ಸತ್ತೆ. ನಲ್ಲಿಕಾಯಿನಷ್ಟು ಹುಳಿ ಇರಲ್ಲಲ್ಲ, ಆಮ್ಚೂರ್ ಪೌಡರ್ ಹಾಕೋಬಹುದು. ಹುಳಿ ಉಪ್ಪು ಖಾರ ಎಲ್ಲ ಸೇರಿಸಿ ತಿಂದಾಗ ತುಂಬಾ ಚೆನ್ನಾಗಿರತ್ತೆ. ನೋಡಿ, ಈ ತರ ಆಗ್ಬೇಕು. ಚೆನ್ನಾಗಿ ಒಂದು ಸಣ್ಣ ಉಂಡೆ ಮಾಡೋ ತರ ಬರೋ ತನಕನೂ ನಾವು ತಿರುಗಿಸ್ತಾನೆ ಇರ್ಬೇಕು. ಈ ತರ ಸ್ವಲ್ಪ ಆಗ್ಬೇಕಷ್ಟೆ. ಅಷ್ಟರೊಳಗೆ ನಾನಿಲ್ಲಿ ಕಲ್ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೋಡಿ ಉಂಡೆ ಮಾಡ್ಕೊಂಡು ಅದ್ರ ಮೇಲೆ ಈ ತರ ಉಳ್ಳಾಡ್ಸಿದ್ರೆ ಆಯ್ತು. ಆ ಕಡೆ ಈ ಕಡೆ ಚೆನ್ನಾಗಿ ಹಿಡ್ಕೊಳತ್ತೆ. ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಏನೂ ಆಗಲ್ಲ. ತುಂಬಾ ದಿನ ಇಡ್ಬೋದು. ಡೈಲಿ 1-2 ಹಿಂಗ್ ತಿನ್ಬೋದು. ಮಕ್ಳಂತೂ 2-3 ತಿಂತಾರೆ. ತುಂಬಾ ಚೆನ್ನಾಗ್ ಅನ್ಸತ್ತೆ. ಬೆಲ್ಲ ಮಾತ್ರ ಜಾಸ್ತಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೆಲ್ಲ ಕಮ್ಮಿ ಹಾಕಿದ್ರೆ ತುಂಬಾ ಉಗುರು ಅನ್ಸುತ್ತೆ, ಆದ್ರೂ ಟೇಸ್ಟ್ ಇರತ್ತೆ. ಬೆಲ್ಲ ಜಾಸ್ತಿ ಹಾಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾ ಫಸ್ಟಿಗೆ ಮಾಡಿದ್ದು ಬೆಲ್ಲ ತುಂಬಾ ಕಡಿಮೆ ಆಗಿ ಉಗುರು ಅನ್ಸ್ತಾ ಇತ್ತು. ಇದು 2ನೇ ಸಲ ಮಾಡಿರೋದು. ಬೆಲ್ಲ ಸರಿಯಾಗಿ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ಉಪ್ಪು ಹುಳಿ ಖಾರ ಎಲ್ಲ ಸೇರಿ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.